ಮಾವ, ನೀನ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯೋ ಸೀನು ಅಷ್ಟು ಚೆನ್ನಾಗಿರುತ್ತೆ. ಇವನ್ ತುಂಬಾ ದೊಡ್ಡ ಪರ್ಫಾರ್ಮರ್ ತರ ಇದ್ದಾನೆ. ಅಯ್ಯೋ, ಅವ್ನ್ಗಿರೋ ಟ್ಯಾಲೆಂಟ್ ನ ಹೊರಗಡೆ ತೆಗಿಯೋದಕ್ಕೆ ತಾನೆ ನಾವ್ ಇದನ್ನೆಲ್ಲ ಮಾಡ್ತಿರೋದು. ನನಗ್ ತುಂಬಾ ಭಯ ಆಗ್ತಾ ಇದೆ. ಯಾರ ಜೊತೆ ಮಾತಾಡ್ತಿದ್ಯಾ? ಅದು ಈ ತರ ನಾನು ಎಲ್ಲಾದ್ರೂ ಒಂಟಿಯಾಗಿ ಹೋದಾಗ ನನ್ ಜೊತೆ ನಾನೇ ಮಾತಾಡ್ಕೊಂಡು ಅಭ್ಯಾಸ, ಒಂಟಿತನ ಕಳಿಯುತ್ತೆ ಅಂತ. ನಾನ್ ಮಾಡೋ ತುಂಟತನಕ್ಕೆ ನೀನ್ ಒಂಟಿತನ ಮರ್ತೋಗ್ತೀಯ ಬಿಡು. ಏನಂದ್ರಿ? ಏನಿಲ್ಲ ಡಿಯರ್. ಈ ನನ್ನ ಮಗ ದೊಡ್ಡ ಕಲಾಕಾರ ಅನ್ಸುತ್ತೆ. ನೋಡ್ತಿದ್ರೆ ಭಯ ಆಗ್ತಿದೆ. ಇವಾಗ ನನ್ಗೆ ಏನ್ ಮಾಡ್ತಾನೋ ಇವನು. ಏನ್ ಹಾಗೆ ಯೋಚನೆ ಮಾಡ್ತಿದ್ಯಾ? ಬೆಡ್ ಇಲ್ಲ ಅಂತನಾ? ನಿನ್ನಂತ ಅಂದವಾಗಿರೋ ಹೆಣ್ ಸಿಕ್ಕಿದ್ರೆ ಬೆಡ್ಡಿಗೇನ್ ಕೆಲ್ಸ? ಎಲ್ಲಾದ್ರೂ ಓಕೆ. ಬಾಬಾ ಹೋಗೋಣ. ಕೂತ್ಕೋ. ಎಲ್ಲೋಗ್ತಿದ್ಯಾ? ಅಂದ್ರೆ ಪರವಾಗಿಲ್ಲ. ನೀನ್ ನನ್ ಜೀಪ್ ಹತ್ತೋವರೆಗೂ ಹೊರಗಡೆ ಒಳಗಿದ್ದೆ. ಒಂದು ಸಲ ನನ್ ಜೀಪ್ ಹತ್ತದ್ಮೇಲೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಹೆಣ್ಮಕ್ಳು ಮನ್ಸು ಸಮುದ್ರ ತರ ಆಳವಾಗಿರುತ್ತೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಅಂತಾರೆ. ಆದ್ರೆ ಗಂಡಸ್ರು ಮನ್ಸು ಚಿಕ್ಕ ಗುಂಡಿ ತರ ಇರುತ್ತೆ. ತುಂಬಾ ಚಿಕ್ಕ ಆಳ ಇರುತ್ತೆ. ನನ್ ಮಾತನ್ ಕೇಳಿ ನೀನ್ ಅರ್ಥ ಮಾಡ್ಕೋಬೇಕು. ಏನು, ನನ್ಗಂತ ವಯಸ್ಸು ಅಲ್ಲ, ಮತ್ತೆ ನನ್ಗೆ ಅರ್ಥ ಮಾಡ್ಕೊಳ್ಳೋ ನಾಲೆಜು ಇಲ್ಲ. ನಿನ್ನ ನೋಡ್ತಿದ್ರೆ ಅರ್ಥ ಆಗತ್ತೆ. ನನಗ್ ಭಯ ಆಗ್ತದೆ, ನಾನು ಹೋಗ್ಬಿಡ್ತೀನಿ. ಡಿಯರ್ ಡಿಯರ್ ಡಿಯರ್, ಎಲ್ಲಿಗೆ ಡಿಯರ್? ಡೋಂಟ್ ವರಿ. ಇಲ್ಲಿ ಸಿಸಿ ಕ್ಯಾಮ್ರಾ ಇಲ್ಲ, ಸೆಕ್ಯೂರಿಟಿನೂ ಇಲ್ಲ, ಯಾರು ಇಲ್ಲ. ನಾವಿಬ್ರೆ. ಯಪ್ಪ, ಇವನ್ ಡೈರೆಕ್ಟ್ ಆಗಿ ಆಟ ಶುರು ಮಾಡೋ ತರ ಇದ್ದಾನೆ. ಇವರಿಬ್ರು ಎಲ್ಲಿದಾರೋ ಏನೋ. ಈಗ ಇವನ್ನ ಒಬ್ನೇ ಹ್ಯಾಂಡಲ್ ಮಾಡಕ್ ಆಗಲ್ವಲ್ಲ ನನಗೆ. ಏನ್ ಯೋಚನೆ ಮಾಡ್ತಿದ್ಯಾ ಡಿಯರ್? ನಿನ್ನ ಅಂದವಾದ ಮುಖಾನ ನನಗೊಂದ್ಸಲ ತೋರಿಸ್ಬಿಡು. ನೋ, ಹಾಗೆಲ್ಲ ತೋರಿಸಬಾರ್ದು. ಅದಕ್ಕೆ ನಮ್ ರೂಲ್ಸ್ ಒಪ್ಕೊಳ್ಳಲ್ಲ. ನಮ್ಗೆ ತಾಳಿ ಕಟ್ಟಿರುವಂತ ಗಂಡಂಗ್ ಮಾತ್ರ ನಾವು ನಮ್ ಮುಖ ತೋರಿಸ್ಬೇಕು. ಈ ಕಾಲದಲ್ಲಿ ತಾಳಿ ಕೆಲ್ಸ ಏನಿದೆ? ಇಷ್ಟ ಬಂದಿದ್ ಏನ್ ಬೇಕಾದ್ರೂ ಮಾಡ್ಕೋಬಹುದು, ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ನೀನ್ ನನಗೆ ಇಷ್ಟ ಆದೆ. ರಾಜಿ ಫೋನ್ ತಗೋ, ವಿಡಿಯೋ ತಗೊಳ್ಳಿ. ನನ್ನ ಬಿಟ್ಬಿಡಿ. ಬಿಡೋದಕ್ಕ ನಾನು ಇಷ್ಟ ದೂರ ಕರ್ಕೊ ಬಂದಿದ್ದು? ನನ್ನ ಬಿಟ್ಬಿಡಿ. ಅಯ್ಯೋ, ನನ್ನ ಹತ್ರ ಬರ್ಬೇಡಿ. ಹತ್ರ ಬರ್ಬೇಡಿ. ನಾನು ಅಂತವಳಲ್ಲ, ನನ್ಗೇನು ಮಾಡ್ಬೇಡಿ. ನೀನ್ ಒಪ್ಕೊಂಡ್ರೆ ನಮ್ ಶೋಭನೆ ನಡೆಯುತ್ತೆ. ಏನ್ ಬೇಕು ಅಂತ ನೀನೇ ಡಿಸೈಡ್ ಮಾಡು ಬೇಬಿ. ನಾನ್ ಮಾತ್ರ ಇನ್ನೊಂದು ಕ್ಷಣನೂ ಕೂಡ ಕಾಯೋದಿಲ್ಲ. ಅಬ್ಬಾ ಸರ್, ತಲೆ ಸಿಡ್ದು ಹೋಗ್ತಾ ಇದೆ. ಒಂದು ಸ್ಟ್ರಾಂಗ್ ಕಾಫಿ ಸಿಗ್ಬೋದಾ ಸರ್? ನಾನು ನಿನಗೆ ಒಂಚೂರು ನೀರು ಕೂಡ ಕೊಡಲ್ಲ. ತಲೆ ಕೆಟ್ಟೋಗಿದ್ಯಾ? ನಿಮ್ ಮೇಲೆ ನನಗೆ ಕೋಪ ತೀರೋವರೆಗೂ ನಿಮ್ಗೆ ಇದೇ ಪರಿಸ್ಥಿತಿ ಇರುತ್ತೆ. ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿದೀರಾ? ರಾಜಾರಾಮ್ ಅವ್ರು ಬಂದು ಬಿಡಿಸ್ತಾರೆ ಅನ್ಕೊಂಡ್ರಾ? ನೀವು ಮಾತಾಡಿದ ರೀತಿ ಸರಿ ಇರ್ಲಿಲ್ಲ ಬಾವ. ನೋಡಿ ಮುಖ ಎಲ್ಲ ಹೇಗಾಗಿದೆ ಅಂತ. ಏ ಕಾನ್ಸ್ಟೇಬಲ್, ನನ್ಗೊಂದು ಕಾಫಿ ತಗೊಂಬಾ. ಸರಿ ಸರ್. ಸರ್ 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 ನಮ್ಗೆ ಸ್ವಲ್ಪ ಟೀ ಆದ್ರೂ ಹೇಳಿ ಸರ್. ಶಿವರಾಜ್, ನಿಂಗೇನಾದ್ರು ಬೇಕಾ?
ಏನು ಬೇಡವಾ ಭಾವ ನಿಮ್ಮ ಕೈ ಮುಗಿತೀನಿ ಎಸ್ಐನ ಕೆಣಕ್ಬೇಡಿ. ಮೊದ್ಲೇ ಕೋಪದಲ್ಲಿದ್ದಾನೆ, ಬಂದು ಇನ್ನೊಂದು ರೌಂಡ್ ಗುಮ್ತಾನೆ. ಟೀ ಬೇಕಾ? ಹೌದು ಸರ್, ಸ್ವಲ್ಪ ಶುಗರ್ ಜಾಸ್ತಿನೇ ಇರಲಿ ಸರ್. ನಿಮ್ ಬೆರಳ ಕತ್ತರಿಸಿ ಸೂಪ್ ಮಾಡ್ಕೊಂಡ್ ಕುಡಿತೀನಿ. ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ. ಇವನು ತುಂಬಾ ಕ್ರೂಯಲ್ ಆಗಿದ್ದಾನೆ ಶಿವರಾಜು. ನೀವ್ ಆ ಸೆಲ್ಲಲ್ಲಿ ಇರೋದೇ ಸರಿ. ಬಾಯಿ ಮುಚ್ಕೊಂಡ್ ಕೂತ್ಕೊಳ್ಳಿ. ಅಮ್ಮ, ಅಬ್ಬಾ, ಅಬ್ಬಾ. ನನ್ ಬಂದಾಯ್ತಲ್ಲ. ನಮಸ್ತೆ ಎಸ್ ಐ ಅವರೇ. ನಿನ್ನ ನಿನ್ನೆಲ್ಲ ನೋಡಿರೋ ತರ ಇದೆಯಲ್ಲ. ಅದು ನೀವು ಅಯ್ಯೋ, ನನ್ನ ಎಲ್ಲೂ ನೋಡಿರಕ್ ಚಾನ್ಸೇ ಇಲ್ಲ. ನಿನ್ನ ನೋಡ್ತಿದ್ರೆ ಅನುಮಾನ ಬರ್ತಿದೆ. ನಿನ್ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಅಷ್ಟಕ್ಕೂ ನೀವ್ ಯಾಕೆ ಬಂದ್ರಿ? ಅವರು ನಮ್ ಚಿಕ್ಕಪ್ಪ. ನಾನೇ ಸರ್, ನಾನೇ. ಅವರು ನಮ್ಮ ಮಾವ. ಹಾಗೆ ನಮ್ಮ ಅಪ್ಪನು. ಅದು ಕೂಡ ನಾನೇನೆ ಸರ್, ಅದು ಕೂಡ ನಾನೇ. ಆಗ್ಬಿಟ್ರೆ ಅವ್ರನ್ನ ಬಿಟ್ಬಿಡಿ ಸರ್, ಪಾಪ.